ತಾಳ್ಮೆ ಅಂತ ಬಂದಾಗ ಕಾರ್ತಿಕ್ ಅವ್ರನ್ನ ಸೈಡಿಗೆ ಇಡ್ತೀರಾ. ಮೊದಲನೇದಾಗಿ ನಿಮಗೆ ತಾಳ್ಮೆ ಇರೋದಿಲ್ಲ, ನೀವೇ ಕಿರ್ಚಾಡ್ತಿರ್ತೀರಾ. ಇಂಥ ಮಾತನ್ನ ನಮ್ರತಾ ಅಕ್ಕ ಅವ್ರು ಹೇಳ್ತಿದ್ದಾರೆ. ಈ ಕಡೆ ಕಾರ್ತಿಕ್ ಅಣ್ಣವರು ನನಗೆ ನಿನ್ಗೆ ವ್ಯಾಲಿಡ್ ರೀಸನ್ ಕೊಟ್ಟು ಹೊರಗಡೆ ಇಟ್ರೆ ಆಟದಿಂದ ಅವಾಗ ಸರಿ ಅನ್ಸುತ್ತೆ, ಈಗ ನೀನ್ ಕೊಡ್ತಾ ಇರೋಂಥ ರೀಸನ್ ವ್ಯಾಲಿಡ್ ಆಗಿರ್ಬೇಕು ಅನ್ನೋ ಥರ ಹೇಳ್ತಾರೆ. ಈಗ ಬಿಗ್ ಬಾಸ್ ಅವರು ಮಧ್ಯಾಹ್ನ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಒಂದು ವಿಷಯ ನಮ್ಗೆ ಗೊತ್ತಾಗ್ತದೆ, ಇಲ್ಲಿ ತನಿಷ್ ಅಕ್ಕ ಮತ್ತೆ ಕಾರ್ತಿಕ್ ಅಣ್ಣವ್ರ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ. ಅಂದ್ರೆ ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಒಂದು ಬೋರ್ಡ್ ಅಲ್ಲಿ ತುಂಬಾ ಹೋಲುಗಳಿದೆ. ಸೊ ಅದನ್ನೆಲ್ಲ ತಪ್ಪಿಸಿ ಕೆಳಗಡೆಗೆ ಬಂದು ಆ ಬಾಲ್ ಅನ್ನ ಬೀಳಿಸ್ಬೇಕು ಅನ್ನೋ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಸೊ ಆ ಒಂದು ಟಾಸ್ಕ್ ಅಲ್ಲಿ ಯಾರು ಆಡ್ಬೇಕು ಅಂದ್ರೆ ಯಾರು ತುಂಬಾ ನೀಟಾಗಿ ಆಡ್ತಾರೆ, ಯಾರು ಆಟ ಆಡೋದಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂದ್ರೆ ಅರ್ಹತೆ ಇದೆ ಅನ್ನೋ ತರ ಒಂದು ಬಿಗ್ ಬಾಸ್ ಅವರು ಕೇಳ್ತಾರೆ. ಸೊ ಅರ್ಹತೆ ಇರೋರ್ನ ಹೆಸರನ್ನ ಹೇಳ್ತಾರೆ ಅಂಡ್ ಯಾರಿಗೆ ಈ ಟಾಸ್ಕ್ ಅನ್ನ ಆಡೋದಿಕ್ಕೆ ಅರ್ಹತೆ ಇಲ್ಲ ಅನ್ನೋ ತರ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಸೊ ಆಗ ತುಕಾಲಿ ಸಂತೋಷ್ ಮತ್ತೆ ಕಾರ್ತಿಕ್ ಅಂತ ಹೇಳ್ತಾರೆ. ಸೊ ಕಾರ್ತಿಕ್ ಅವರ ಹೆಸರು ಹೇಳಿ ಒಂದು ರೀಸನ್ ಅನ್ನ ಕೊಡ್ತಾರೆ. ಸೊ ಅವರು ಆಟ ಅಂತ ಬಂದಾಗ ತಾಳ್ಮೆ ಕಳ್ಕೊಳ್ತಾರೆ, ತಾಳ್ಮೆ ಇಲ್ದೇ ತರ ಆಡ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ನಾನೇ ಈ ತರ ಹೇಳ್ತಿದ್ದೀನಿ ಅಂತ, ಬಟ್ ಆದ್ರೂ ಸರಿ ಅವ್ರು ಬೇಡ ಈ ಆಟ ಆಡೋದಂತ ಹೇಳ್ತಾರೆ. ಸೊ ಆಲ್ರೆಡಿ ತನಿಷ್ ಅಕ್ಕ ಅವ್ರಿಗೆ ಗೊತ್ತಿರೋದಿಲ್ಲ, ಬಟ್ ಇಲ್ಲಿ ಮನೆ ಮಂದಿ ಎಲ್ಲ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಅವ್ರು ಹೇಳ್ತಿರೋದನ್ನ ನೋಡ್ತಾ ಇದ್ದಾರೆ ಅಂತ. ಬಟ್ ಏನಾಗುತ್ತೆ ತದನಂತರ ಇಂದು ಗಾರ್ಡನ್ ಏರಿಯಾಗೆ ಬಂದು ಅವ್ರು ನೋಡ್ತಾ ಇರ್ತಾರೆ. ಅಂದ್ ತನಿಷ್ ಅಕ್ಕನ ನಮ್ರತಾ ಅಕ್ಕ ಅವ್ರು ಕೇಳ್ತಾರೆ, ತಾಳ್ಮೆ ಇಲ್ಲ ಅಂತ ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ಟಿದ್ದೀರಲ್ಲ, ಸೊ ನೀವೇ ಮೊದಲನೇದಾಗಿ ತಾಳ್ಮೆನ ಕಳ್ಕೊಂಡಿರ್ತೀರ, ಪ್ರತಿಯೊಂದು ವಿಷಯದಲ್ಲೂ ನೀವೇ ಅಷ್ಟು ಲೌಡಾಗಿ ಮಾತಾಡ್ತಾ ಇರ್ತೀರಾ, ಅಷ್ಟು ಜೋರಾಗಿ ಇದ್ ಮಾಡ್ತೀರಾ, ಪ್ರತಿಯೊಂದು ವಿಷಯದಲ್ಲೂ ನೀವು ತಾಳ್ಮೆ ಕಳ್ಕೊಂಡಿರೋ ತರ ಆಡೋದು ಅನ್ನೋ ತರ ಹೇಳ್ತಾರೆ. ಆಮೇಲೆ ಕಾರ್ತಿಕ್ ಅಣ್ಣವರು ಅದನ್ನೇ ಹೇಳ್ತಾರೆ, ನನಗೆ ಒಂದು ಪ್ರಾಪರ್ ವ್ಯಾಲಿಡ್ ರೀಸನ್ ಕೊಟ್ರೆ ಮಾತ್ರ ನಾನು ಒಪ್ಕೊಳ್ತೀನಿ, ಇಲ್ಲಾಂದ್ರೆ ನಾನು ಒಪ್ಕೊಳ್ಳಲ್ಲ ಅನ್ನೋ ತರ ಹೇಳ್ತಾರೆ. ಬಟ್ ಈ ಒಂದು ವಿಚಾರದಲ್ಲಿ ನಮ್ಗೆ ತನಿಷ್ ಅಕ್ಕ ಮತ್ತೆ ಕಾರ್ತಿಕ್ ಅಣ್ಣವ್ರ ಮಧ್ಯೆ ಒಟ್ಟಾರೆಯಾಗಿ ಜಗಳ ನಡೀಬಹುದು ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನಗಳ ಫ್ರೆಂಡ್ಶಿಪ್ ಈಗ ಸ್ವಲ್ಪ ಬಿರುಕನ್ನ ಬಿಡುವಂತ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ತುಂಬಾನೇ. ನಿಮ್ಗೆ ಅನ್ನಿಸ್ತು ಈ ಒಂದು ಪ್ರೋಮೋ ನೋಡಿ? ಅಂದ್ರೆ ತನಿಷ್ ಅಕ್ಕ ಮತ್ತೆ ಕಾರ್ತಿಕ್ ಅಣ್ಣವ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.